ಉಡುಪಿ ಅಷ್ಟಮಠದಲ್ಲಿ ಪರ್ಯಾಯದ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಭಕ್ತರು ಇನ್ನು ಮುಂದೆ ವಸ್ತ್ರ ಸಂಹಿತೆಯನ್ನ ಪಾಲನೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾದ್ರೆ ವಸ್ತ್ರ ಸಂಹಿತೆಯಲ್ಲಿ ಏನೆಲ್ಲ ಹೊಸದಾಗಿ ಅಳವಡಿಕೆಯನ್ನ ಮಾಡಿಕೊಳ್ಳಲಾಗಿದೆ, ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಹಿಂದೂ ದೇವಾಲಯಗಳಿಗೆ ಹೋಗ್ಬೇಕಾದ್ರೆ ಒಂದಷ್ಟು ವಸ್ತ್ರ ಸಂಹಿತೆ ಎಲ್ಲಾ ಕಡೆಯಲ್ಲಿ ಇರುವಂತದ್ದು. ಈಗ ಸದ್ಯಕ್ಕೆ ಉಡುಪಿಯಲ್ಲೂ ಕೂಡ ಕೃಷ್ಣ ಮಠಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ವಸ್ತ್ರ ಸಂಹಿತೆಯನ್ನ ಜಾರಿಗೆ ಮಾಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಶ್ರೀಕೃಷ್ಣ ಮಠಕ್ಕೆ ಹೋಗುವವರು ಅಂಗಿಯನ್ನ ಹಾಕೊಂಡು ಹೋಗಬಹುದಿತ್ತು. ಆದ್ರೆ ಮಹಾಪೂಜೆಯ ನಂತರ ಪುರುಷರು ಅಂಗಿಯನ್ನ ಧರಿಸಿ ಹೋಗುವಂತ ಅವಕಾಶ ಇತ್ತು. ಆದ್ರೆ ಇನ್ನು ಮುಂದೆ ಹೋಗುವಂತ ಶ್ರೀಕೃಷ್ಣನ ದರ್ಶನ ಮಾಡುವಂತ ಭಕ್ತರು ಅಂಗಿ ಮತ್ತು ಬನಿಯಾನನ್ನ ತೆಗೆದು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಶಿರೂರು ಶ್ರೀಗಳು ತಂದಿರುವಂತದ್ದು. ಶಿರೂರು ಶ್ರೀಗಳು ಪರ್ಯಾಯ ಪೀಠವನ್ನು ಏರಿ ಒಂದೆರಡು ದಿನಗಳು ಕಳೆದಿದೆ ಅಷ್ಟೇ. ಹಾಗಾಗಿ ಒಂದಷ್ಟು ಮಾರ್ಪಾಡುಗಳನ್ನ ತರುವುದಕ್ಕೆ ಮುಂದಾಗಿದ್ದಾರೆ. ಯಾರು ಮಠದಲ್ಲಿ ಶ್ರೀಕೃಷ್ಣನ ದರ್ಶನವನ್ನ ಮಾಡ್ತಾರೆ ಅವರು ಹಿಂದೂ ಸಂಪ್ರದಾಯದ ಪ್ರಕಾರ ಉಡುಗೆ ತೊಡುಗೆಯನ್ನ ಹಾಕಬೇಕು ಅನ್ನುವಂತ ಒಂದು ಆದೇಶವನ್ನ ತಂದಿರುವಂತದ್ದು. ಪುರುಷರು ಲುಂಗಿಯನ್ನ ಹಾಕೊಂಡು ಹೋಗ್ಬೋದು ಅಥವಾ ಪ್ಯಾಂಟ್ ಅನ್ನ ಹಾಕೊಂಡು ಹೋಗ್ಬೋದು. ಆದ್ರೆ ಬನಿಯಾನು ಅಥವಾ ಶರ್ಟ್ ಅನ್ನ ಧರಿಸುವಂತಿಲ್ಲ. ಮಹಿಳೆಯರು ಇರ್ಬೋದು, ಮಕ್ಕಳು ಇರ್ಬೋದು, ಆದಷ್ಟು ಮಾಡರ್ನ್ ಆಗಿರುವಂತ ಡ್ರೆಸ್ ಗಳನ್ನ ಹಾಕೊಂಡು ಹೋಗೋದನ್ನ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಹಿಂದೂ ಸಂಪ್ರದಾಯದ ಶೈಲಿಯ ಬಟ್ಟೆಗಳನ್ನ ಹಾಕೊಂಡು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಆದೇಶವನ್ನ ಜಾರಿಗೆ ತಂದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಧರ್ಮಸ್ಥಳ ಇರ್ಬೋದು, ಕೊಲ್ಲೂರು ಇರ್ಬೋದು, ಇಲ್ಲೂ ಕೂಡ ವಸ್ತ್ರ ಸಂಹಿತೆ ಇರುವಂತದ್ದು. ಆದ್ರೆ ಉಡುಪಿ ಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನ ಮಹಾಪೂಜೆಯ ನಂತರ ಅಂಗಿಯನ್ನ ಧರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು. ಆದ್ರೆ ಇನ್ನು ಮುಂದೆ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಹಿಂದೂ ಸಂಪ್ರದಾಯದ ಮಹತ್ವವನ್ನ ಸಾರಿ ಹೇಳೋದಕ್ಕೆ ಜಗತ್ತಿಗೆ ಒಂದಷ್ಟು ನಮ್ಮ ಆಚಾರ ವಿಚಾರದಲ್ಲಿ ಅಥವಾ ನಮ್ಮ ಹಾಕುವಂತ ಬಟ್ಟೆಯಲ್ಲಿ ಒಂದಷ್ಟು ಬದಲಾವಣೆಯನ್ನ ತಂದ್ರೆ ಮಾತ್ರ ಅದು ಮುಂದಿನ ಪೀಳಿಗೆಗೆ ಹಾಗೆ ಉಳಿಯುತ್ತದೆ ಅನ್ನುವಂತ ಕಾರಣಕ್ಕೆ ಈ ಒಂದು ಆದೇಶವನ್ನ ತಂದಿರುವಂತದ್ದು. ಆದ್ರೆ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೀತಾ ಇರುವಂತದ್ದು. ಯಾಕಾಗಿ ಬಟ್ಟೆಯನ್ನ ಹಾಕಿ ಹೋಗಬಾರದು ಅನ್ನುವಂತ ಒಂದು ವಾದ ಕೂಡ ಸದ್ಯಕ್ಕೆ ಚರ್ಚಿತ ವಿಷಯ ಆಗಿರುವಂತದ್ದು. ಆದ್ರೆ ಬೇರೆಲ್ಲ ದೇವಸ್ಥಾನಗಳಲ್ಲಿ ಈ ರೀತಿಯ ಒಂದು ಪದ್ಧತಿ ಇರುವಂತದ್ದು. ಯಾಕಂದ್ರೆ ಅದೊಂದು ಸೌಜನ್ಯತೆಯ ಸಂಕೇತ ಕೂಡ ಹೌದು. ಯಾಕಂದ್ರೆ ದೇವರಿಗೆ ಸಲ್ಲಿಸುವ ಒಂದು ಗೌರವ. ಹಾಗಾಗಿ ನಾವು ಶರ್ಟು ಮತ್ತು ಬನಿಯಾನನ್ನ ಹಾಕೊಂಡು ಹೋಗಬಾರದು ಅನ್ನುವಂತ ಒಂದು ಆದೇಶವನ್ನು ಕೂಡ ತಂದಿರುವಂತದ್ದು. ಜೊತೆಗೆ ಒಂದು ಗಂಟೆ ಗಟ್ಟಲೆ ಕ್ಯೂ ಅಲ್ಲಿ ಕಾಯ್ದು ಹೋಗುವಂತ ಪರಿಸ್ಥಿತಿ ಇತ್ತು ಈ ಹಿಂದೆ. ಯಾಕಂದ್ರೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಹೋಗುವಂತ ಅವಕಾಶ ಇದ್ರೂ ಕೂಡ ಸಾಕಷ್ಟು ಸಮಯವನ್ನ ಕಾಯ್ಬೇಕಿತ್ತು. ಆದ್ರೆ ಇನ್ನು ಮುಂದೆ ಆ ರೀತಿಯ ಒಂದು ಪರಿಸ್ಥಿತಿ ಇರೋದಿಲ್ಲ. ಶ್ರೀಕೃಷ್ಣನ ನೇರ ದರ್ಶನಕ್ಕೆ ಶ್ರೀಕೃಷ್ಣನ ಮುಖ್ಯ ದ್ವಾರದಿಂದ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರ್ತದೆ. ಕ್ಯೂ ಇದೆ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದು ಒಂದಷ್ಟು ಸಂತೃಪ್ತಿಯನ್ನ ಪಡೆದು ಹೋಗ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಬರುವಂತ ಭಕ್ತರಿಗೆ ಒಂದಷ್ಟು ಅನುಕೂಲ ಆಗಲಿದೆ. ಯಾಕಂದ್ರೆ ನೇರ ಶ್ರೀಕೃಷ್ಣನ ದರ್ಶನಕ್ಕೆ ಅವಕಾಶವನ್ನ ಸದ್ಯಕ್ಕೆ ಶಿರೂರು ಪರ್ಯಾಯ ಪೀಠಾಧೀಶರು ಕಲ್ಪಿಸಿರುವಂತದ್ದು. ಒಂದಷ್ಟು ವಸ್ತ್ರ ಸಂಹಿತೆಯನ್ನ ಅನುಸರಿಸುವುದು ಅನಿವಾರ್ಯವಾಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈಗ ಉಡುಪಿ ಅಷ್ಟಮಠದಲ್ಲಿ ಪರ್ಯಾಯದ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಭಕ್ತರು ಇನ್ನು ಮುಂದೆ ವಸ್ತ್ರ ಸಂಹಿತೆಯನ್ನ ಪಾಲನೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾದ್ರೆ ವಸ್ತ್ರ ಸಂಹಿತೆಯಲ್ಲಿ ಏನೆಲ್ಲ ಹೊಸದಾಗಿ ಅಳವಡಿಕೆಯನ್ನ ಮಾಡಿಕೊಳ್ಳಲಾಗಿದೆ, ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಹಿಂದೂ ದೇವಾಲಯಗಳಿಗೆ ಹೋಗ್ಬೇಕಾದ್ರೆ ಒಂದಷ್ಟು ವಸ್ತ್ರ ಸಂಹಿತೆ ಎಲ್ಲಾ ಕಡೆಯಲ್ಲಿ ಇರುವಂತದ್ದು. ಈಗ ಸದ್ಯಕ್ಕೆ ಉಡುಪಿಯಲ್ಲೂ ಕೂಡ ಕೃಷ್ಣ ಮಠಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ವಸ್ತ್ರ ಸಂಹಿತೆಯನ್ನ ಜಾರಿಗೆ ಮಾಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಶ್ರೀಕೃಷ್ಣ ಮಠಕ್ಕೆ ಹೋಗುವವರು ಅಂಗಿಯನ್ನ ಹಾಕೊಂಡು ಹೋಗಬಹುದಿತ್ತು. ಆದ್ರೆ ಮಹಾಪೂಜೆಯ ನಂತರ ಪುರುಷರು ಅಂಗಿಯನ್ನ ಧರಿಸಿ ಹೋಗುವಂತ ಅವಕಾಶ ಇತ್ತು. ಆದ್ರೆ ಇನ್ನು ಮುಂದೆ ಹೋಗುವಂತ ಶ್ರೀಕೃಷ್ಣನ ದರ್ಶನ ಮಾಡುವಂತ ಭಕ್ತರು ಅಂಗಿ ಮತ್ತು ಬನಿಯಾನನ್ನ ತೆಗೆದು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಶಿರೂರು ಶ್ರೀಗಳು ತಂದಿರುವಂತದ್ದು. ಶಿರೂರು ಶ್ರೀಗಳು ಪರ್ಯಾಯ ಪೀಠವನ್ನು ಏರಿ ಒಂದೆರಡು ದಿನಗಳು ಕಳೆದಿದೆ ಅಷ್ಟೇ. ಹಾಗಾಗಿ ಒಂದಷ್ಟು ಮಾರ್ಪಾಡುಗಳನ್ನ ತರುವುದಕ್ಕೆ ಮುಂದಾಗಿದ್ದಾರೆ. ಯಾರು ಮಠದಲ್ಲಿ ಶ್ರೀಕೃಷ್ಣನ ದರ್ಶನವನ್ನ ಮಾಡ್ತಾರೆ ಅವರು ಹಿಂದೂ ಸಂಪ್ರದಾಯದ ಪ್ರಕಾರ ಉಡುಗೆ ತೊಡುಗೆಯನ್ನ ಹಾಕಬೇಕು ಅನ್ನುವಂತ ಒಂದು ಆದೇಶವನ್ನ ತಂದಿರುವಂತದ್ದು. ಪುರುಷರು ಲುಂಗಿಯನ್ನ ಹಾಕೊಂಡು ಹೋಗ್ಬೋದು ಅಥವಾ ಪ್ಯಾಂಟ್ ಅನ್ನ ಹಾಕೊಂಡು ಹೋಗ್ಬೋದು. ಆದ್ರೆ ಬನಿಯಾನು ಅಥವಾ ಶರ್ಟ್ ಅನ್ನ ಧರಿಸುವಂತಿಲ್ಲ. ಮಹಿಳೆಯರು ಇರ್ಬೋದು, ಮಕ್ಕಳು ಇರ್ಬೋದು, ಆದಷ್ಟು ಮಾಡರ್ನ್ ಆಗಿರುವಂತ ಡ್ರೆಸ್ ಗಳನ್ನ ಹಾಕೊಂಡು ಹೋಗೋದನ್ನ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಹಿಂದೂ ಸಂಪ್ರದಾಯದ ಶೈಲಿಯ ಬಟ್ಟೆಗಳನ್ನ
ಹಾಕೊಂಡು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಆದೇಶವನ್ನ ಜಾರಿಗೆ ತಂದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಧರ್ಮಸ್ಥಳ ಇರ್ಬೋದು, ಕೊಲ್ಲೂರು ಇರ್ಬೋದು, ಇಲ್ಲೂ ಕೂಡ ವಸ್ತ್ರ ಸಂಹಿತೆ ಇರುವಂತದ್ದು. ಆದ್ರೆ ಉಡುಪಿ ಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನ ಮಹಾಪೂಜೆಯ ನಂತರ ಅಂಗಿಯನ್ನ ಧರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು. ಆದ್ರೆ ಇನ್ನು ಮುಂದೆ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಹಿಂದೂ ಸಂಪ್ರದಾಯದ ಮಹತ್ವವನ್ನ ಸಾರಿ ಹೇಳೋದಕ್ಕೆ ಜಗತ್ತಿಗೆ ಒಂದಷ್ಟು ನಮ್ಮ ಆಚಾರ ವಿಚಾರದಲ್ಲಿ ಅಥವಾ ನಮ್ಮ ಹಾಕುವಂತ ಬಟ್ಟೆಯಲ್ಲಿ ಒಂದಷ್ಟು ಬದಲಾವಣೆಯನ್ನ ತಂದ್ರೆ ಮಾತ್ರ ಅದು ಮುಂದಿನ ಪೀಳಿಗೆಗೆ ಹಾಗೆ ಉಳಿಯುತ್ತದೆ ಅನ್ನುವಂತ ಕಾರಣಕ್ಕೆ ಈ ಒಂದು ಆದೇಶವನ್ನ ತಂದಿರುವಂತದ್ದು. ಆದ್ರೆ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೀತಾ ಇರುವಂತದ್ದು. ಯಾಕಾಗಿ ಬಟ್ಟೆಯನ್ನ ಹಾಕಿ ಹೋಗಬಾರದು ಅನ್ನುವಂತ ಒಂದು ವಾದ ಕೂಡ ಸದ್ಯಕ್ಕೆ ಚರ್ಚಿತ ವಿಷಯ ಆಗಿರುವಂತದ್ದು. ಆದ್ರೆ ಬೇರೆಲ್ಲ ದೇವಸ್ಥಾನಗಳಲ್ಲಿ ಈ ರೀತಿಯ ಒಂದು ಪದ್ಧತಿ ಇರುವಂತದ್ದು. ಯಾಕಂದ್ರೆ ಅದೊಂದು ಸೌಜನ್ಯತೆಯ ಸಂಕೇತ ಕೂಡ ಹೌದು. ಯಾಕಂದ್ರೆ ದೇವರಿಗೆ ಸಲ್ಲಿಸುವ ಒಂದು ಗೌರವ. ಹಾಗಾಗಿ ನಾವು ಶರ್ಟು ಮತ್ತು ಬನಿಯಾನನ್ನ ಹಾಕೊಂಡು ಹೋಗಬಾರದು ಅನ್ನುವಂತ ಒಂದು ಆದೇಶವನ್ನು ಕೂಡ ತಂದಿರುವಂತದ್ದು. ಜೊತೆಗೆ ಒಂದು ಗಂಟೆ ಗಟ್ಟಲೆ ಕ್ಯೂ ಅಲ್ಲಿ ಕಾಯ್ದು ಹೋಗುವಂತ ಪರಿಸ್ಥಿತಿ ಇತ್ತು ಈ ಹಿಂದೆ. ಯಾಕಂದ್ರೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಹೋಗುವಂತ ಅವಕಾಶ ಇದ್ರೂ ಕೂಡ ಸಾಕಷ್ಟು ಸಮಯವನ್ನ ಕಾಯ್ಬೇಕಿತ್ತು. ಆದ್ರೆ ಇನ್ನು ಮುಂದೆ ಆ ರೀತಿಯ ಒಂದು ಪರಿಸ್ಥಿತಿ ಇರೋದಿಲ್ಲ. ಶ್ರೀಕೃಷ್ಣನ ನೇರ ದರ್ಶನಕ್ಕೆ ಶ್ರೀಕೃಷ್ಣನ ಮುಖ್ಯ ದ್ವಾರದಿಂದ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರ್ತದೆ. ಕ್ಯೂ ಇದೆ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದು ಒಂದಷ್ಟು ಸಂತೃಪ್ತಿಯನ್ನ ಪಡೆದು ಹೋಗ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಬರುವಂತ ಭಕ್ತರಿಗೆ ಒಂದಷ್ಟು ಅನುಕೂಲ ಆಗಲಿದೆ. ಯಾಕಂದ್ರೆ ನೇರ ಶ್ರೀಕೃಷ್ಣನ ದರ್ಶನಕ್ಕೆ ಅವಕಾಶವನ್ನ ಸದ್ಯಕ್ಕೆ ಶಿರೂರು ಪರ್ಯಾಯ ಪೀಠಾಧೀಶರು ಕಲ್ಪಿಸಿರುವಂತದ್ದು. ಒಂದಷ್ಟು ವಸ್ತ್ರ ಸಂಹಿತೆಯನ್ನ ಅನುಸರಿಸುವುದು ಅನಿವಾರ್ಯವಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈಗ ಉಡುಪಿ ಅಷ್ಟಮಠದಲ್ಲಿ ಪರ್ಯಾಯದ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಭಕ್ತರು ಇನ್ನು ಮುಂದೆ ವಸ್ತ್ರ ಸಂಹಿತೆಯನ್ನ ಪಾಲನೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾದ್ರೆ ವಸ್ತ್ರ ಸಂಹಿತೆಯಲ್ಲಿ ಏನೆಲ್ಲ ಹೊಸದಾಗಿ ಅಳವಡಿಕೆಯನ್ನ ಮಾಡಿಕೊಳ್ಳಲಾಗಿದೆ, ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ಹಿಂದೂ ದೇವಾಲಯಗಳಿಗೆ ಹೋಗ್ಬೇಕಾದ್ರೆ ಒಂದಷ್ಟು ವಸ್ತ್ರ ಸಂಹಿತೆ ಎಲ್ಲಾ ಕಡೆಯಲ್ಲಿ ಇರುವಂತದ್ದು. ಈಗ ಸದ್ಯಕ್ಕೆ ಉಡುಪಿಯಲ್ಲೂ ಕೂಡ ಕೃಷ್ಣ ಮಠಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ವಸ್ತ್ರ ಸಂಹಿತೆಯನ್ನ ಜಾರಿಗೆ ಮಾಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಶ್ರೀಕೃಷ್ಣ ಮಠಕ್ಕೆ ಹೋಗುವವರು ಅಂಗಿಯನ್ನ ಹಾಕೊಂಡು ಹೋಗ್ಬೋದಿತ್ತು. ಆದ್ರೆ ಮಹಾಪೂಜೆಯ ನಂತರ ಪುರುಷರು ಅಂಗಿಯನ್ನ ಧರಿಸಿ ಹೋಗುವಂತ ಅವಕಾಶ ಇತ್ತು. ಆದ್ರೆ ಇನ್ನು ಮುಂದೆ ಹೋಗುವಂತ ಶ್ರೀಕೃಷ್ಣನ ದರ್ಶನ ಮಾಡುವಂತ ಭಕ್ತರು ಅಂಗಿ ಮತ್ತು ಬನಿಯಾನನ್ನ ತೆಗೆದು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಶಿರೂರು ಶ್ರೀಗಳು ತಂದಿರುವಂತದ್ದು. ಶಿರೂರು ಶ್ರೀಗಳು ಪರ್ಯಾಯ ಪೀಠವನ್ನು ಏರಿ ಒಂದೆರಡು ದಿನಗಳು ಕಳೆದಿದೆ ಅಷ್ಟೇ. ಹಾಗಾಗಿ ಒಂದಷ್ಟು ಮಾರ್ಪಾಡುಗಳನ್ನ ತರುವುದಕ್ಕೆ ಮುಂದಾಗಿದ್ದಾರೆ. ಯಾರು ಮಠದಲ್ಲಿ ಶ್ರೀಕೃಷ್ಣನ ದರ್ಶನವನ್ನ ಮಾಡ್ತಾರೆ ಅವರು ಹಿಂದೂ ಸಂಪ್ರದಾಯದ ಪ್ರಕಾರ ಉಡುಗೆ ತೊಡುಗೆಯನ್ನ ಹಾಕಬೇಕು ಅನ್ನುವಂತ ಒಂದು ಆದೇಶವನ್ನ ತಂದಿರುವಂತದ್ದು. ಪುರುಷರು ಲುಂಗಿಯನ್ನ ಹಾಕೊಂಡು ಹೋಗ್ಬೋದು ಅಥವಾ ಪ್ಯಾಂಟ್ ಅನ್ನ ಹಾಕೊಂಡು ಹೋಗ್ಬೋದು. ಆದ್ರೆ ಬನಿಯಾನು ಅಥವಾ ಶರ್ಟ್ ಅನ್ನ ಧರಿಸುವಂತಿಲ್ಲ. ಮಹಿಳೆಯರು ಇರ್ಬೋದು, ಮಕ್ಕಳು ಇರ್ಬೋದು, ಆದಷ್ಟು ಮಾಡರ್ನ್ ಆಗಿರುವಂತ ಡ್ರೆಸ್ ಗಳನ್ನ ಹಾಕೊಂಡು ಹೋಗೋದನ್ನ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಹಿಂದೂ ಸಂಪ್ರದಾಯದ ಶೈಲಿಯ ಬಟ್ಟೆಗಳನ್ನ ಹಾಕೊಂಡು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಆದೇಶವನ್ನ ಜಾರಿಗೆ ತಂದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಧರ್ಮಸ್ಥಳ ಇರ್ಬೋದು, ಕೊಲ್ಲೂರು ಇರ್ಬೋದು, ಇಲ್ಲೂ ಕೂಡ ವಸ್ತ್ರ ಸಂಹಿತೆ ಇರುವಂತದ್ದು. ಆದ್ರೆ ಉಡುಪಿ ಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನ ಮಹಾಪೂಜೆಯ ನಂತರ ಅಂಗಿಯನ್ನ ಧರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು. ಆದ್ರೆ ಇನ್ನು ಮುಂದೆ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಹಿಂದೂ ಸಂಪ್ರದಾಯದ ಮಹತ್ವವನ್ನ ಸಾರಿ ಹೇಳೋದಕ್ಕೆ ಜಗತ್ತಿಗೆ ಒಂದಷ್ಟು ನಮ್ಮ ಆಚಾರ ವಿಚಾರದಲ್ಲಿ ಅಥವಾ ನಮ್ಮ ಹಾಕುವಂತ ಬಟ್ಟೆಯಲ್ಲಿ ಒಂದಷ್ಟು ಬದಲಾವಣೆಯನ್ನ ತಂದ್ರೆ ಮಾತ್ರ ಅದು ಮುಂದಿನ ಪೀಳಿಗೆಗೆ ಹಾಗೆ ಉಳಿಯುತ್ತದೆ ಅನ್ನುವಂತ ಕಾರಣಕ್ಕೆ ಈ ಒಂದು ಆದೇಶವನ್ನ ತಂದಿರುವಂತದ್ದು. ಆದ್ರೆ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೀತಾ ಇರುವಂತದ್ದು. ಯಾಕಾಗಿ ಬಟ್ಟೆಯನ್ನ ಹಾಕಿ ಹೋಗಬಾರದು ಅನ್ನುವಂತ ಒಂದು ವಾದ ಕೂಡ ಸದ್ಯಕ್ಕೆ ಚರ್ಚಿತ ವಿಷಯ ಆಗಿರುವಂತದ್ದು. ಆದ್ರೆ ಬೇರೆಲ್ಲ ದೇವಸ್ಥಾನಗಳಲ್ಲಿ ಈ ರೀತಿಯ ಒಂದು ಪದ್ಧತಿ ಇರುವಂತದ್ದು. ಯಾಕಂದ್ರೆ ಅದೊಂದು ಸೌಜನ್ಯತೆಯ ಸಂಕೇತ ಕೂಡ ಹೌದು. ಯಾಕಂದ್ರೆ ದೇವರಿಗೆ ಸಲ್ಲಿಸುವ ಒಂದು ಗೌರವ. ಹಾಗಾಗಿ ನಾವು ಶರ್ಟು ಮತ್ತು ಬನಿಯಾನನ್ನ ಹಾಕೊಂಡು ಹೋಗಬಾರದು ಅನ್ನುವಂತ ಒಂದು ಆದೇಶವನ್ನು ಕೂಡ ತಂದಿರುವಂತದ್ದು. ಜೊತೆಗೆ ಒಂದು ಗಂಟೆ ಗಟ್ಟಲೆ ಕ್ಯೂ ಅಲ್ಲಿ ಕಾಯ್ದು ಹೋಗುವಂತ ಪರಿಸ್ಥಿತಿ ಇತ್ತು ಈ ಹಿಂದೆ. ಯಾಕಂದ್ರೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಹೋಗುವಂತ ಅವಕಾಶ ಇದ್ರೂ ಕೂಡ ಸಾಕಷ್ಟು ಸಮಯವನ್ನ ಕಾಯ್ಬೇಕಿತ್ತು. ಆದ್ರೆ ಇನ್ನು ಮುಂದೆ ಆ ರೀತಿಯ ಒಂದು ಪರಿಸ್ಥಿತಿ ಇರೋದಿಲ್ಲ. ಶ್ರೀಕೃಷ್ಣನ ನೇರ ದರ್ಶನಕ್ಕೆ ಶ್ರೀಕೃಷ್ಣನ ಮುಖ್ಯ ದ್ವಾರದಿಂದ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರ್ತದೆ. ಕ್ಯೂ ಇದೆ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದು ಒಂದಷ್ಟು ಸಂತೃಪ್ತಿಯನ್ನ ಪಡೆದು ಹೋಗ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಬರುವಂತ ಭಕ್ತರಿಗೆ ಒಂದಷ್ಟು ಅನುಕೂಲ ಆಗಲಿದೆ. ಯಾಕಂದ್ರೆ ನೇರ ಶ್ರೀಕೃಷ್ಣನ ದರ್ಶನಕ್ಕೆ ಅವಕಾಶವನ್ನ ಸದ್ಯಕ್ಕೆ
ಶಿರೂರು ಪರ್ಯಾಯ ಪೀಠಾಧೀಶರು ಕಲ್ಪಿಸಿರುವಂತದ್ದು ಒಂದಷ್ಟು ವಸ್ತ್ರ ಸಂಹಿತೆಯನ್ನ ಅನುಸರಿಸುವುದು ಅನಿವಾರ್ಯವಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈಗ